ನೀನು ಎಷ್ಟು ವರ್ಷದಿಂದ ಇದೆಯಪ್ಪ ಇಲ್ಲಿ? ಆ 15 years. 15 ವರ್ಷದಿಂದ ಇದೆಯಾ? ನೀನೇನು ಕೆಲಸ ಮಾಡಲ್ಲ ಏನಲ್ಲಿ, ಯಾಕೆ ಇಲ್ಲಿರ್ತೀಯ ಹೇಳು? ಬೇರೆ ಕಡೆ ಎಲ್ಲಾದರೂ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ, ಹೋಗಿ ಬೇರೆ ಎಲ್ಲಾದರೂ ದೂರ ಸ್ವಲ್ಪ ಒಳ್ಳೆ ಜಾಗಕ್ಕೆ ಹೋಗ್ಬಿಡಲ್ಲ. ಅದು ಇನ್ನೊಂದು ಕೇಸ್ ನಡೀತೈತಲ್ಲ, ಅದೇನಾಯ್ತು ಎಲ್ಲಿವರೆಗೂ ಬಂದು ಏನೋ ಡೀಟೇಲ್ಸ್ ಇಲ್ಲ. ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಕೇಸು? ಯಾರು ಹೋಗ್ತಾರ? ನಾನೇ ಹೋಗ್ತಾ ಇದ್ದೀನಿ. ಈಗ ಬಸವನತ್ತದು ಅಲ್ಲೂ ಇದೆಯಲ್ಲ ಜಾಗ ನಮ್ದು. ಅದು ಪೋಡಿ ಮಾಡೋದಕ್ಕೆ ಇದು ಮಾಡಿದ್ವಿ ಮೇಡಮ್ ಅವತ್ತು. ಸ್ಟೇ ಇದೆಯೇನೋ ಹೇಳ್ತಾ ಇದ್ರೆ ಅದೇ ನಮ್ಮ ಬಸವನಾಥದ ಸ್ಟೇ ಇದೆಯಾ? ಮತ್ತೆ ಪೋಡಿ ಇನ್ನೆಲ್ಲ ಪೋಡಿ ಮಾಡ್ಬೇಕಷ್ಟೇ ಮೇಡಮ್ ಅದು. ಕೊಡಿ ಮಾಡಿ ತಹಸೀಲ್ದಾರ್ ಇಲ್ಲಿ ಕಾದ್ರಿಪುರದ್ದು ಒಂದು ಪೋಡಿ ಮಾಡ್ಬೇಕಿತ್ತು. ಎಷ್ಟಪ್ಪ ಎರಡು ಪೋಡಿ ಮಾಡ್ಬೇಕಾದ್ರೆ ನಮ್ದು ಜಾಗ ಎಷ್ಟು ಇರೋದು? ಎಲ್ಲೆಲ್ಲಿದೆ ಜಾಗ? ಎರಡು. ಆಮೇಲೆ ಎರಡೇ ಜಾಗ. ಸಂಗೊಂಡಳ್ಳಿ ಸರ್ವೆ ನಂಬರ್ 10ರಲ್ಲಿ ನಾವು ಇರೋದು. ಸಂಗೊಂಡಳ್ಳಿ 10ರಲ್ಲಿ ಸರ್ ನಾವು 2 ಎಕರೆ PHC ಕೊಟ್ಟಿದ್ವಿ. ಆಮೇಲೆ 3 ಎಕರೆ ಪೌರ ಕಾರ್ಮಿಕರ ಇದಕ್ಕೆ ಮಾಡಬೇಕು ಅಂತ ಅದು ಸ್ಟಾಪ್ ಆಯ್ತಲ್ಲ ಸರ್. PHC ಕೊಟ್ಟಿದ್ದು ಮತ್ತು ನಾವು ಟೋಟಲ್ 5 ಎಕರೆ ಎಷ್ಟಿತ್ತು ಅದು ಒಬ್ಬರು ಅರ್ಚಕರು ಹಿಂದೆ ದೇವಸ್ಥಾನದ ಮಾನ್ಯ ಅಂದ್ಬಿಟ್ಟು ನಾವು ನಮ್ಗೆ ಮಾನ್ಯ DC ಅವರು ಇದಕ್ಕೆ ಏನೋ ಗ್ರಾಂಟ್ ನಗರಸಭೆ ಗ್ರಾಂಟ್ ಮಾಡೋಕ್ಕೆ ಇದೇ ಇಲ್ಲ ಅಂತ ಹೇಳ್ಬಿಟ್ಟು ಸ್ಟೇ ಬಂದು ಹೈಕೋರ್ಟಲ್ಲಿ ಇದಾಗಿದೆ ಸರ್. ಅದು ಪೆಂಡಿಂಗ್ ಇದೆ. ಇನ್ನ ಇವಾಗ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಬರ್ಸೋದಕ್ಕೆ ಎಷ್ಟು ದಿವಸದಲ್ಲಿ ಮಾಡಿಸ್ತೀರಾ? ಅಲ್ಲ, 15 ದಿವಸ ಕತೆ ಹೇಳ್ಬಾರ್ದು. ನಾನು ಬಂದವಾಗಿಲ್ಲ. ನನಗೆ 15 ದಿವಸ ಆದ್ಮೇಲೆ ನನಗೆ ಅಪ್ಡೇಟ್ ಮಾಡ್ಬೇಕು. ಇದೆಲ್ಲ ಬಿಡೋದಿಲ್ಲ. 15 ದಿವಸದಲ್ಲಿ ಅಪ್ಡೇಟ್ ಮಾಡಬೇಕು. ಕಾಂಪೌಂಡ್ ಹಾಕ್ಬೇಕು. ನೀನು ಅದಕ್ಕೆ ಕಾಂಪೌಂಡ್ ಹಾಕ್ಸ್ಬೇಕು. ಇದು ಸಂಗಂಡಳ್ಳಿದು ಇವಾಗ ಇದು ನಾವು ಹಾಸ್ಪಿಟ್ಲ್ಗೆ 2 ಎಕರೆ ಕೊಟ್ಟಿದ್ದೀವಿ. 3 ಎಕರೆಯಲ್ಲಿ ಸ್ಟೇ ಇದೆಯಲ್ಲ ಹೈಕೋರ್ಟಲ್ಲಿ ಅಂದ್ರಲ್ಲ, ಅದು ಸ್ಟೇ ಇದೆ. ಅದು ಫಾಲೋ ಮಾಡ್ತಾ ಇದ್ದೀರಾ? ಹಾಕಿದ್ದೀವಿ ಸರ್. ಲಾಯರ್ ಯಾರು? ಶ್ರೀನಿವಾಸ್ ಅಂತ. ನೋಡಿ, ಆಮೇಲೆ ಈ ಪಬ್ಲಿಕ್ ಹತ್ರ ಏನಾಗೋಗ್ಬಿಡ್ತಾರೆ, ಅಡ್ಜಸ್ಟ್ಮೆಂಟ್ ಆಗೋಗ್ಬಿಡ್ತಾರೆ. ಅಡ್ಜಸ್ಟ್ಮೆಂಟ್ ಆಗೋಗ್ಬಿಟ್ಟು ತೊಂದರೆ ಆಗುತ್ತೆ. ನೀವು ಅದನ್ನ ಎವ್ರಿ ಡೇ ಎವ್ರಿ ಕೇಸ್ಗೂ ನೀವು ಅಟೆಂಡ್ ಆಗ್ಬೇಕು. ಲಾಯರ್ ಏನ್ ಮಾತಾಡ್ತಾರೆ ಏನು ಅನ್ನೋದು ನೋಡ್ಕೋಬೇಕು. ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು. ಲಾಯರ್ ಹತ್ರ ಬಂದ್ಬಿಟ್ಟು ನಾನು ಅಡ್ಜಸ್ಟ್ಮೆಂಟ್ ಮಾಡಿ ಕ್ಲೋಸ್ ಆಗ್ಬಿಟ್ಟು ಈಗ ಎಲ್ಲ ಕೇಸ್ಗಳಿಗೂ ನಾನೇ ಪರ್ಸನಲ್ ಆಗಿ ಹೋಗ್ತಾ ಇದ್ದೀನಿ ಸರ್. ಈಗ ನಾವೇ ಹೋಗ್ತಾ ಇದೀವಿ ಸರ್. ಆಮೇಲೆ ಇನ್ನೊಂದು ಸಬ್ಮಿಷನ್ ಸರ್. ನೀನು ಎಷ್ಟು ವರ್ಷದಿಂದ ಇದೆಯಪ್ಪ ಇಲ್ಲಿ? 15 years. 15 ವರ್ಷದಿಂದ ಇದೆಯಾ? ನೀನೇನು ಕೆಲಸ ಮಾಡಲ್ಲ ಏನಲ್ಲಿ, ಯಾಕೆ ಇಲ್ಲಿರ್ತೀಯ ಹೇಳು? ಬೇರೆ ಕಡೆ ಎಲ್ಲಾದರೂ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ, ಹೋಗಿ ಬೇರೆ ಎಲ್ಲಾದರೂ ದೂರ ಸ್ವಲ್ಪ ಒಳ್ಳೆ ಜಾಗಕ್ಕೆ ಹೋಗ್ಬಿಡಲ್ಲ. ತಿಪ್ಪೇಸ್ವಾಮಿ ಅವ್ರು ಬರ್ಕೊ ಡೀಟೇಲ್ ತಗೋ, ಟ್ರಾನ್ಸ್ಫರ್ ಮಾಡ್ಸೋಣ. ಯಾಕಂದ್ರೆ ಇದು ವರ್ಕೌಟ್ ಆಗಲ್ಲ. ಟ್ರಾನ್ಸ್ಫರ್ ಮಾಡ್ಸೋಣ ವರ್ಕು. ಹೆಂಗೋ ಇವಾಗ ಈ ವೀಕಲ್ಲಿ ಟ್ರಾನ್ಸ್ಫರ್ಸ್ ಆಗ್ತವೆ. ಈ ವೀಕಲ್ಲಿ ಟ್ರಾನ್ಸ್ಫರ್ಸು ಮಾಡ್ಸೋಣ. ನಾನು ಇವಾಗ ನಗರಸಭೆಯಲ್ಲಿ ಇದ್ದೀನಿ. ನಗರಸಭೆದು ಒಂದ್ಸಲಿ ಅಲ್ಲಿ ನಮ್ಮ ಇದತ್ರ ಹೋಗಿ ಸರ್ವೆಗೆ ಹೋಗ್ಬಿಟ್ಟು ವಾಪಸ್ ಬಂದ್ರಂತೆ. ಸಿಗ್ನಲ್ ಏನೋ ಸಿಕ್ಕಿಲ್ಲ ಅಂದ್ಬಿಟ್ಟು ವಾಪಸ್ ಬಂದ್ರಂತೆ. ಇವಾಗ ಈ ಸರ್ಕಾರಿ ಪ್ರಾಪರ್ಟಿಗಳನ್ನ ನಾವು ಉಳಿಸ್ಕೊಳ್ತಾ ಇದ್ದೆ. ಇವಾಗ ನಮ್ಮ ಕಾಲೇಜಸ್ಗೆ, ಬಿಲ್ಡಿಂಗ್ಸ್ಗೆ, ಇದಕ್ಕೆ ಎಲ್ಲೂ ಜಾಗ ಇಲ್ಲ. ಅಶ್ವಿನ್ ಬನ್ನಿ, ಎಲ್ಲೂ ಬಿಲ್ಡಿಂಗಿಗೆ ಇದಕ್ಕೆ ಜಾಗ ಇಲ್ಲ ನಮಗೆ. ಇವಾಗ ಇರೋ ಜಾಗನಾದರೂ ನಾವು ಉಳಿಸ್ಕೊಂಡಿಲ್ಲ ಅಂದರೆ ತೊಂದರೆ ಆಗುತ್ತೆ. ಸರ್ಕಾರಿ ಕಟ್ಟಡದ್ದು, ಸರ್ಕಾರಿ ಜಾಗಗಳದ್ದೇನಾದರೂ ಸರ್ವೆ ಬಂದಾಗ ಸ್ವಲ್ಪ ಇಮಿಡಿಯೇಟ್ ಆಗಿ ಪ್ರಯಾರಿಟಿನ ತೊಗೊಂಡು ಮಾಡಬೇಕು. ಇದೆಲ್ಲ ನಾವು ಉಳಿಸ್ಕೋಬೇಕಿದು. ಈಗ ನಮಗೆ 3 ಜಾಗ ಇದೆ. ಯಾವುದು? ನಗರಸಭೆಗೆ, ಆಶ್ರಯ ಸಮಿತಿ ಇದೆ. ಅಲ್ಲಿ ಆಶ್ರಯ ಸಮಿತಿ 3 ಜಾಗ ಇದೆ ನಮಗೆ. ಈ 3 ಜಾಗನೂ ನಾವು ಮಾಡ್ಕೋಬೇಕು. ಇವಾಗ ಈ 3 ಜಾಗವನ್ನ ನಗರಸಭೆ ಕಮಿಷನ್ ಫೋನ್ ಕೊಡ್ತೀನಿ, ಮಾತಾಡಿ. ಈಗ ಯಾವತ್ತು ಬರಲಿ, ಯಾವತ್ತು ಮಾತಾಡಲಿ, ಯಾವತ್ತು ಮಾಡ್ಕೊಡ್ತೀರಾ? ಇದು ಇಮಿಡಿಯೇಟ್ ಮಾಡಿಬಿಟ್ಟು ನನಗೆ ಅಪ್ಡೇಟ್ ಮಾಡಬೇಕು. ಓಕೆ, ಇದರಲ್ಲಿ ಅಪ್ಡೇಟ್ ಮಾಡಿಸಿ ನೀವು. ಈ ವಿಚಾರದಲ್ಲಿ ನೆಕ್ಸ್ಟ್ ನಾನು ಫೋನ್ ಮಾಡುವಂಥ ಸಂಭವ ಬರಬಾರ್ದು. ನನಗೆಲ್ಲ ಅಪ್ಡೇಟ್ ಆಗಬೇಕು. ನೆಕ್ಸ್ಟ್ ನಾನು ಇದ್ರ ಬಗ್ಗೆ ಫೋನ್ ಮಾಡುವಂಥ ಸಂದರ್ಭವನ್ನು ನೀವು ತರಬೇಡ್ರಿ. ನೀವು ಅಷ್ಟೇ, ಕಮಿಷನರ್ ಅಷ್ಟೇ, ಇಬ್ಬರು ಅಷ್ಟೇ. ಇದು ಕಂಪ್ಲೀಟಾಗಿ ನನಗೆ ಹೇಳ್ಬೇಕು.